forever on fire. ಇನ್ನು ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದದ್ದಲ್ ಮಾಜಿ ಪಿಎ ಪಂಪಣ್ಣ ಮನೆ ಮೇಲೂ ಕೂಡ ಇಡಿ ದಾಳಿಯಾಗಿದೆ. ರಾಯಚೂರಿನಲ್ಲಿರುವಂತಹ ದದ್ದಲ್ ಮಾಜಿ ಪಿಎ ಪಂಪಣ್ಣ ಫ್ಲಾಟು ಇಡಿ ಅಧಿಕಾರಿಗಳ ಪಂಚನಾಮೆಯ ವೇಳೆ ಪ್ರಿಂಟರ್ ಒಂದು ಕೈ ಕೊಡ್ತದೆ. ಪ್ರಿಂಟಿಂಗ್ ಮೆಷಿನ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ತಡರಾತ್ರಿವರೆಗೂ ಇಡಿಯ ಶೋಧ ಕಾರ್ಯ ಮುಂದುವರಿತು. ಇನ್ನು ಬೆಳಗ್ಗೆಯಿಂದ ಮತ್ತೆ ಪರಿಶೀಲನೆ ಆರಂಭ ಮಾಡ್ತಾರೆ. ಪಂಪಣ್ಣ ಮನೆ ಮೇಲೆ, ಈ ಪಂಪಣ್ಣ ಯಾರು? ಈ ದದ್ದಲ್ ಅವರ ಮಾಜಿ ಪಿ ಎ. ಈ ಶಾಸಕರು ಸಚಿವರು ಇವರು ಮಾಡೋದಕ್ಕಿಂತ ಇವ್ರ ಕೆಲಸಗಳನ್ನ ಪಿ ಎಗಳು ಮಾಡ್ತಾ ಇರ್ತಾರೆ, ಆಪ್ತ ಸಹಾಯಕರು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಗೊತ್ತಿರೋಷ್ಟು ಬೇರೆ ಯಾರಿಗೂ ಗೊತ್ತಿರೋದು. ಈ ಹಿನ್ನೆಲೆಯಲ್ಲಿ ದದ್ದಲ್ ಅವರ ಮಾಜಿ ಪಿ ಎ ಪಂಪಣ್ಣ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಅವರ ಫ್ಲ್ಯಾಟ್ ಅಂತೆ, ಆ ಫ್ಲ್ಯಾಟ್ನ ಮೇಲೂ ಕೂಡ ದಾಳಿಯಾಗಿದೆ. ಸೊ ದಾಳಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪಂಚನಾಮೆ ಮಾಡಬೇಕಲ್ಲ, ಆ ಪಂಚನಾಮೆ ಮಾಡಬೇಕಾದಂಥ ಸಂದರ್ಭ ಪ್ರಿಂಟರ್ ಕೈ ಕೊಡ್ತು. ಹಾಗಾಗಿ ಆ ಪ್ರಿಂಟರ್ನ ರಿಪೇರಿ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಯ್ತಂತೆ. ಹಾಗಾಗಿ ತಡರಾತ್ರಿವರೆಗೂ ನಿನ್ನೆ ಶೋಧ ಕಾರ್ಯ ಆಗಿದೆ. ಇವತ್ತು ಬೆಳಗ್ಗೆ ಮತ್ತೆ ಶೋಧ ಕಾರ್ಯ ಆರಂಭ ಮಾಡ್ತಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ದಾಖಲಾತಿಗಳು ಸಿಗ್ತವಾ, ಏನಾದರೂ ಹಣ ಸಿಗುತ್ತಾ, ಹಣ ಸಿಕ್ಕಿದ್ರೆ ಅದಕ್ಕೆ ದಾಖಲೆಗಳು ಏನಾದರೂ ಸಿಗ್ತವಾ, ಈ ಭ್ರಷ್ಟಾಚಾರ ಆಗಿದೆ ಅನ್ನೋದಕ್ಕೆ ಏನಾದರೂ ಸಾಕ್ಷ್ಯಾಧಾರಗಳು ಸಿಗ್ತವಾ, ಇದ್ರ ಬಗ್ಗೆ ಮನೆಯಲ್ಲಿ ತಲಾಶ್ ಆಗ್ತಾ ಇದೆ. ರಾತ್ರಿ ಇಡೀ ಪಂಪಣ್ಣ ಮನೆಯಲ್ಲೇ ವಾಸ್ತವ್ಯ ಹೂಡಿದ್ರು ಇಡಿ ಟೀಮ್. ರಾತ್ರಿ ತಡವಾಗಿತ್ತು, ಝೊಮ್ಯಾಟೊ ಮೂಲಕ ಊಟ ತರಿಸ್ಕೊಂಡಿರುತ್ತೆ ಇಡಿ ಅಧಿಕಾರಿಗಳು. ಪಾರ್ಸಲ್ ತಂದು ಕೊಟ್ಟು ಡೆಲಿವರಿ ಬಾಯ್ ವಾಪಸ್ ಹೋಗಿದ್ದಾನೆ. ಪಂಪಣ್ಣ ಫ್ಲ್ಯಾಟ್ನಲ್ಲಿ ಊಟ ಮಾಡಿದ್ದಾರೆ ಇಡಿ ಅಧಿಕಾರಿ. ಯಾವುದಾದ್ರೂ ಮನೆಗೆ ರೇಡಿಗೆ ಅಂತ ಹೋದರೆ 2 ದಿನ 3 ದಿನ ಅಲ್ಲಿ ತಡ್ಕಾಡೋದಿರುತ್ತೆ, ಹುಡುಕಾಡೋದಿರುತ್ತೆ. ಅವ್ರು ಬೇಕಾದಂಥ ದಾಖಲೆಗಳು ಸಿಗೋವರೆಗೂ ಹುಡುಕ್ತಾರೆ. ಜೊತೆಗೆ ಯಾರೋ ಪಂಪಣ್ಣನೋ ಇನ್ನೊಬ್ಬ ಮತ್ತೊಬ್ಬ ಆರೋಪಿ ಯಾರಿರ್ತಾರೆ ಅವ್ರನ್ನೂ ಮುಂದೆ ಕೂರಿಸ್ಕೊಂತಾರೆ. ಈ ದಾಖಲೆಗೆ ನೀವೇನು ಹೇಳ್ತೀರಿ, ನಿಮ್ಮಲ್ಲಿ ಏನು ಉತ್ತರ ಇದೆ, ಇದೆಲ್ಲ ಅಲ್ಲೇ ವಿಚಾರಣೆ ಆಗುತ್ತೆ. ಹಾಗಾಗಿ ತಡರಾತ್ರಿವರೆಗೂ ನಿನ್ನೆ ಅಲ್ಲೇ ಇದ್ದಿದ್ದರಿಂದ ಊಟ ಮಾಡಬೇಕಲ್ಲ, ಝೊಮ್ಯಾಟೊ ಮೂಲಕ ಊಟ ತರಿಸ್ಕೊಂಡ್ರಂತೆ ಇಡಿ ಅಧಿಕಾರಿಗಳು. ಪಾರ್ಸೆಲ್ ತಂದು ಕೊಟ್ಟು ಡೆಲಿವರಿ ಬಾಯ್ ವಾಪಸ್ ಹೋದ. ಸೊ ಊಟ ಮಾಡಿ ಅಲ್ಲೇ ಮಲ್ಕೊಂಡಿದ್ದಾರೆ. ಪಿ ಎ ಮನೆಯಲ್ಲೇ ಇದ್ದಾರೆ ಅಧಿಕಾರಿಗಳು. ಇವತ್ತು ಬೆಳಗ್ಗೆಯಿಂದ ಮತ್ತೆ ಶೋಧ ಕಾರ್ಯ ಆರಂಭ ಆಗುತ್ತೆ. ನಾಗೇಂದ್ರ, ಬಸವನಗೌಡ ದದ್ದಲ್, ಜೊತೆಗೆ ದದ್ದಲ್ರ ಮಾಜಿ ಪಿ ಎ ಪಂಪಣ್ಣ, ಮತ್ತೆ ನಾಗೇಂದ್ರ ಅವರೊಬ್ಬ ಪಿ ಎ ಇದಲ್ಲ, ಆತನ ಮನೆ ಮೇಲೆ ಒಟ್ಟು 4 ಜನ ಇಲ್ಲಿ ಈ ಸೆಗ್ಮೆಂಟಲ್ಲಿ. ಇದನ್ನು ಹೊರತುಪಡಿಸಿದ್ರೆ ಇನ್ನೂ ಬ್ಯಾಂಕ್ ಅಧಿಕಾರಿಗಳ ಮೇಲೂ ಕೂಡ ದಾಳಿಯಾಗಿದೆ. ಒಟ್ಟು 18 ಜನರ ಮೇಲೆ ನಿನ್ನೆ ಅವರ ಮನೆಗಳ ಮೇಲೆ ದಾಳಿಯಾಗಿರೋದು. ಅವರ ವಿಚಾರಣೆ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಗೊತ್ತಿಲ್ಲ ಯಾರ್ಯಾರ ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ, ಯಾವೆಲ್ಲ ದಾಖಲೆಗಳು ಸಿಕ್ಕಿದಾವೆ ಅಂತ. ನಾಗರಾಜ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನಾಗರಾಜ್, ದದ್ದಲ್ ಅವರ ರಾಯಚೂರಿನ ಮನೆ, ಅದರ ಜೊತೆಗೆ ಅವರ ಮಾಜಿ ಪಿ ಎ ಪಂಪಣ್ಣ ಅವರ ಫ್ಲ್ಯಾಟ್ನ ಮೇಲೂ ಕೂಡ ದಾಳಿಯಾಗಿದೆ. ಏನಾದರೂ ರಿಕವರಿ ಮಾಡ್ಕೊಂಡಿದ್ದಾರಾ, ಏನಾದರೂ ಸಾಕ್ಷ್ಯಾಧಾರ ಸಿಕ್ಕಿದೆಯಂತ? ವಾಸು, ನಿನ್ನೆ ಬೆಳಗ್ಗೆ 7 ಗಂಟೆಯಿಂದ ಕೂಡ ಈ ಒಂದು ಕಾರ್ಯಾಚರಣೆ ಆರಂಭವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಯಚೂರಲ್ಲಿ 2 ಕಡೆ 2 ತಂಡಗಳು ಕೂಡ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಒಂದು RR ಕಾಲೋನಿಯಲ್ಲಿ ಇರ್ತಕ್ಕಂಥ ರಾಯಚೂರು ದದ್ದಲ್ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರೆ, ಅವರ ಮಾಜಿ ಪಿ ಎ ಆಗಿರ್ತಕ್ಕಂಥ ಪಂಪಣ್ಣ ಅವರ ಮನೆ ಮೇಲೆ ಕೂಡ ಈಗಾಗಲೇ ದಾಳಿ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಿನ್ನೆ ಬೆಳಗ್ಗೆಯಿಂದ ಆರಂಭವಾಗಿರ್ತಕ್ಕಂಥ ಈ ಒಂದು ಕಾರ್ಯಾಚರಣೆಯಲ್ಲಿ ಬರೀ ಡಾಕ್ಯುಮೆಂಟ್ ಗಳನ್ನ ತೆಗೆಯುವಂತ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತ ವಸ್ತುಗಳನ್ನ ಇನ್ನೂ ಕೂಡ ಜಪ್ತಿಯನ್ನ ಮಾಡ್ಕೊಂಡಿಲ್ಲ. ಹಾಗಾಗಿ ನಿನ್ನೆ ತಡರಾತ್ರಿವರೆಗೂ ಕೂಡ, ರಾತ್ರಿ 11 ಗಂಟೆವರೆಗೂ ಕೂಡ ಅಧಿಕಾರಿಗಳು ಕೂಡ ಶೋಧ ಕಾರ್ಯವನ್ನ ನಡೆಸಿದ್ರು. ರಾತ್ರಿ ಊಟಗಳನ್ನ ಕೂಡ ತಮ್ಮ ಫ್ಲಾಟ್ಗಳಿಗೆ ಕರೆಸ್ಕೊಂಡ್ರು ಮತ್ತು ಯಾರನ್ನು ಕೂಡ ಹೊರಗಡೆಯನ್ನು ಕೂಡ ಬಿಡ್ತಾ ಇಲ್ಲ ಮತ್ತು ಯಾರ ಸಂಪರ್ಕಕ್ಕೂ ಕೂಡ ಏನು ಮನೆಯಲ್ಲಿರ್ತಕ್ಕಂಥ ಸದಸ್ಯರನ್ನ ಬಿಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಫುಲ್ ಟೆನ್ಷನ್ ಅಲ್ಲಿ ಕೂಡ ಒಳಗಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಬೆಳಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಕೂಡ ಈಗಾಗಲೇ ಅಲರ್ಟ್ ಆಗಿರ್ತಕ್ಕಂಥದ್ದು. ಬೆಳಗ್ಗೆ 6 ಗಂಟೆಯಿಂದಲೇ ಕೂಡ ತಮ್ಮ ದಿನಚರಿ ಕೆಲಸಗಳನ್ನ ಮುಗಿಸ್ಕೊಂಡು ಒಂದಿಷ್ಟು ಯೋಗಗಳನ್ನ ಮಾಡ್ಕೊಂಡು, ಎಕ್ಸರ್ಸೈಸ್ ಗಳನ್ನ ಅಲ್ಲೇ ಫ್ಲಾಟ್ ಅಲ್ಲಿ ಕೂಡ ಮಾಡ್ಕೊಂಡು 8 ಗಂಟೆ ಹೊತ್ತಿಗೆ ಮತ್ತೆ ಕಾರ್ಯಾಚರಣೆಯನ್ನ ಆರಂಭ ಮಾಡ್ಲಿಕ್ಕೆ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಸಿದ್ಧರಾಗಿದ್ದಾರೆ. ಹಾಗಾಗ್ಲೇ ಅವರಿಗೆ ಕೂಡ ಟೀ ಕಾಫಿಯನ್ನು ಕೂಡ ಹೊರಗಡೆ ತಂದು ಕೊಡುವಂತ ಕೆಲಸಗಳನ್ನು ಕೂಡ ಈಗಾಗಲೇ ಅವರ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ದದ್ದಲ್ ಅವರು ಶಾಸಕರಾಗಿರುವ ಕಾರಣಕ್ಕಾಗಿ ಮತ್ತು ಅಭಿಮಾನಿಗಳಿರುವ ಕಾರಣಕ್ಕಾಗಿ ಎಲ್ಲಾದ್ರೂ ಒಂದ್ ಕಡೆ ಗದ್ದಲ ಆಗ್ಬೋದೆಂಬ ಕಾರಣಕ್ಕಾಗಿ ಅವರ ಮನೆ ಮುಂದೆ ಕೂಡ ಪೊಲೀಸರನ್ನು ಕೂಡ ನಿಯೋಜನೆ ಆಗಿದೆ. ರಾತ್ರಿ ನೈಟ್ ಬೀಟ್ ಪೊಲೀಸರನ್ನು ಕೂಡ ಹಾಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದದ್ದಲ್ ಅವರ ಮನೆಗಿರ್ತಕ್ಕಂಥ 3 ಗೇಟ್ಗಳನ್ನ ಲಾಕ್ ಮಾಡಿ ಆ ಗೇಟ್ಗಳ ಕೀಯನ್ನು ಕೂಡ ಇಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಯಾರು ಕೂಡ ಮನೆಯನ್ನ ಪ್ರವೇಶ ಮಾಡಬಾರದು ಮತ್ತು ಮನೆಯಿಂದ ಯಾರು ಕೂಡ ಹೊರಗಡೆ ಹೋಗಬಾರದು ಎಂಬ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಒಂದ್ ರೀತಿಯಾಗಿ ಪಂಚನಾಮೆಯನ್ನ ಮಾಡುವಂತದ್ದಾಗಿರ್ಬೋದು ಮತ್ತು ಯಾವೆಲ್ಲ ಪ್ರಕ್ರಿಯೆಗಳನ್ನ ಮಾಡ್ತಾರೆ ಎಂಬುದು ಕೂಡ ಇನ್ನೆಲ್ಲ
ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ವಾಸು. ಓಕೆ, ಥ್ಯಾಂಕ್ ಯು ನಾಗರಾಜ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.